ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮೆಲ್ಲರೂ ಕೂಡ ನಾನು ವಿಶೇಷವಾಗಿ ಈ ಒಂದು ಸಭೆಗೆ ನಾನು ಸುಸ್ವಾಗತ ಅವ್ರ ಮುಖಾಂತರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕೊಡುವಂತ ಕೆಲಸ ಕೂಡ ಮಾಡ್ತೀವಿ. ವಿಶೇಷವಾಗಿ ನಿಮ್ಗೆಲ್ಲ ಗೊತ್ತಿರಲಿ, ಇವತ್ತು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲಾ ಜಾತಿ ಜನಾಂಗರು ಕೂಡ ಒಂದು ಸೋದರರಂತೆ ಒಂದು ನಮಗಂತೂ ಸಂಘಕ್ಕೆ ನಿರಂತರವಾಗಿ ಎಲ್ಲಾ ರೀತಿಯಾಗಿ ಪ್ರೋತ್ಸಾಹ ಕೊಡ್ತಾ ಬಂದಿರುವಂತವರು ಮಾಲೂರು ಪಿ ವೆಂಕಟೇಶ್ ಅಣ್ಣವರು ಬಂದಿದ್ದಾರೆ. ಆಮೇಲೆ ಒಂದು ವಿಷಯ ನಿಮ್ಗೆ ಗೊತ್ತಿರಲಿ, ಈ ಒಂದು ನಮ್ಮ ಒಂದು ವಹಿನಿ ಕುಲ ಕ್ಷತ್ರಿಯ ಸಂಘ ಏನಿದೆ, ಸಂಘದ ಗೌರವಾಧ್ಯಕ್ಷರು ಅಂತ ನಾವು ಇಡೀ ತಂಡ ಏನಾಗುತ್ತೆ ಅವ್ರು ಒಪ್ಕೊಂಡು ಅವರು ನಮ್ಮ ಜೊತೆಯಲ್ಲಿ ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಈ ಒಂದು ಸಭೆಗೆ ಬಂದಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಅವರ ಪೋಷಕರಿಗೂ ಎಲ್ಲಾ ಹಿತೈಷಿಗಳಿಗೂ ಸೇವೆ ಮಾಡ್ತಾ ಇದ್ದಾರೆ. ಹಂಗಾಗಿ ಮತ್ತೊಮ್ಮೆ ಸ್ವಾಗತದೊಂದಿಗೆ ಅವರಿಗೆ ನಾನು ಪ್ರಣಾಮಗಳನ್ನ ಅರ್ಪಿಸಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನೇರವಾಗಿ ಅಥವಾ ಪ್ರತ್ಯಕ್ಷವಾಗಿ ಅಥವಾ ಇಮಿಡಿಯೇಟ್ ಆಗಿ ಯಾರು ಸಹಕಾರ ಮಾಡುವಂತ ಮತ್ತೆ ಕೆಲಸಕ್ಕೆ ಕೆಲವರಿಗೆ ಅನಾನುಕೂಲ ಇದೆ, ಬಹಳ ಜನ ಆಚೆ ಕೂಡ ನಿಂತಿದ್ದೀರಿ. ಎಲ್ಲ ನನ್ನ ಬಂಧುಗಳಿಗೆ ಈ ಒಂದು ಸಂಘಟನೆಯ ಎಲ್ಲ ಇಲ್ಲಿ ನಿಮಗೆ ನಿಮ್ಮ ಜನಾಂಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮುದಾಯ ಭವನ, ಯಾವುದೇ ನಿಮಗೆ ಜಾಗ, ಒಂದು ಹಾಸ್ಟೆಲ್ಗೋ ಏನಿಗೂ ಜಾಗ ಇಲ್ಲ ನಿಮಗೆ. ಕರೆಕ್ಟ್ ಇದೆಯಾ? ಎಲ್ಲ ಇದೆಯಣ್ಣ? ಕೊಡಿ ಸಾಧ್ಯ ಇದೆಯಾ? ಬೇಡ ಬಿಡಿ. ಅದು ಎಲ್ಲೂ ಜಾಗನೂ ಇಲ್ಲ, ಸಂಘದ ಎಲ್ಲ ಇದಕ್ಕೆ ಜಾಗ ಇಲ್ಲ. ಖಂಡಿತವಾಗ್ಲೂ ಇವಾಗ ಸರ್ಕಾರಿ ಜಾಗ ಎಲ್ಲಾದ್ರೂ ಒಂದ್ ಕಡೆ ಅಂದ್ರೆ ನಮ್ಮ ಕೋಲಾರಿಂದ ಈ ಕಡೆ ನಮ್ಮ ನರಸಾಪುರ ಹೋಗೋ ರೋಡಲ್ಲಿ ಎಲ್ಲಾದ್ರೂ ಇದ್ರೆ, ಈ ಕಡೆ ನಮ್ಮ ಒಕ್ಲೇರಿ ರೋಡು ಇಲ್ಲ ಮಾಲೂರು ರೋಡು ಯಾವ ಕಡೆ ಈ ಕಡೆ ಎಲ್ಲಾದ್ರೂ, ಇಲ್ಲಾಂದ್ರೆ ನಮ್ಮ ಕೋಲಾರಿಂದ ನಮ್ಮ ವೇಮಗಲ್ ಹೋಗೋ ರೋಡಲ್ಲಿ ಎಲ್ಲಾದ್ರೂ ಸರ್ಕಾರಿ ಜಾಗ ಇದ್ರೆ ಆ ಖಂಡಿತವಾಗ್ಲೂ ಆ ಜಾಗವನ್ನು ಪತ್ತೆ ಹಚ್ಚಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ನಿಮ್ಮ ಸಂಘಕ್ಕೆ ಮ್ಯಾಕ್ಸಿಮಮ್ ಆಗಿ ಎಷ್ಟಾಗುತ್ತೋ ಅಷ್ಟನ್ನ ಖಂಡಿತವಾಗ್ಲೂ ನಾನು ಕೊಡಿಸುವಂತ ಜವಾಬ್ದಾರಿ ಮುಂದಿನ ನೀವು ಆ ಜಾಗದಲ್ಲಿ ಹಾಸ್ಟೆಲ್ ಕಟ್ಕೋಬಹುದು, ಸಮುದಾಯ ಭವನ ಕಟ್ಕೋಬಹುದು, ಇಲ್ಲ ಶಾಲೆಯೂ ನಡೆಸ್ಕೋಬಹುದು, ಅಲ್ಲಿ ಶಾಲೆ ಮಾಡ್ಕೋಬಹುದು, ಹಾಸ್ಟೆಲ್ ಮಾಡ್ಕೋಬಹುದು, ಸಮುದಾಯ ಭವನವನ್ನು ಮಾಡ್ಕೋಬಹುದು. ಎಲ್ಲ ರೀತಿಯಾದಂತ ಅಲ್ಲಿ ಆಡಿಟೋರಿಯಂ ಆಗಿರುತ್ತೆ, ಸಮುದಾಯ ಭವನ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಎರಡನ್ನೂ ಮಾಡ್ಕೋಬಹುದು. ಆ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಖಂಡಿತವಾಗ್ಲೂ ಜಮೀನನ್ನ ನೀವು ಮಾಡ್ಕೊಳ್ಳೋದು ಜವಾಬ್ದಾರಿ ನಾನು, ನಮ್ಮ ಅನಿಲಣ್ಣ, ನಮ್ಮ ನಸೀರಣ್ಣ ಅವರು ನಾವೆಲ್ಲರೂ ಸೇರಿ ಆ ಜವಾಬ್ದಾರಿಯನ್ನು ತಗೊಂಡು ಮಾಡ್ಕೊಡ್ತೀವಿ. ಇವತ್ತು ಒಳ್ಳೆ ಸಂಪ್ರದಾಯ, ಒಳ್ಳೆ ಪದ್ಧತಿ, ಸಿಸ್ಟಮ್ಯಾಟಿಕ್ ಆಗಿ ಎಲ್ಲರೂ ಬಂದು ಕುತ್ಕೊಂಡು ಗೌರವವಾಗಿ, ಏನೇ ಒಂದು ಶಬ್ದ ಇಲ್ಲದೆ, ಸೌಂಡ್ ಇಲ್ಲದೆ, ಏನೂ ಇಲ್ಲದೆ ಗೌರವವಾಗಿದೆಯಲ್ಲ, ಇದಕ್ಕಿಂತ ಮುಖ್ಯವಾದಂಥ ಗೌರವ ಯಾವುದೂ ಇರೋದಿಲ್ಲ. ಅಷ್ಟೊಂದು ಗೌರವ ಸ್ಥಾನದಲ್ಲಿ ನೀವೆಲ್ಲ ಇವತ್ತು ಅದಕ್ಕೆ ತುಂಬ ಸಂತೋಷ. ನಮಗೆ ಪ್ರತಿಭಾ ಪುರಸ್ಕಾರ ವಿದ್ಯೆ ಅನ್ನೋದು ಯಾವ ಥರ ಅಂದರೆ ತುಂಬ ಇಂಪಾರ್ಟೆಂಟ್. ಆ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ, ನಾನು ಆ ಕಷ್ಟವನ್ನು ಪಟ್ಟಿದ್ದೆ. ಯಾಕಂದರೆ ನಾನು ಓದಿರೋದು ಕಮ್ಮಿ, SLC ವರೆಗೂ ಓದಿದ್ದೀನಿ ಅಷ್ಟೇ, ಅದ್ರ ಮೇಲೆ ಮುಂದಕ್ಕೆ ಹೋಗಿಲ್ಲ. ನನ್ನ ಕಂಪನಿನಲ್ಲಿ ಕೆಲಸ ಮಾಡುವಂಥರು ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ, MBBS, PhD ಅದು ಇರುತ್ತೆ. ಎಲ್ಲಾದ್ರೂ ಮೀಟಿಂಗಲ್ಲಿ ಇದ್ದಾಗ ಕುತ್ಕೊಂಡಾಗ ಮಾತಾಡುವಾಗ ಅವರೆಲ್ಲ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಸರ್ ನಾನು ಇದು ನನ್ನ ಹೆಸರು ಹೊಸ ನನ್ನ ಹೆಸರು ಗೊತ್ತೂರು ಬಂದಿದ್ದು, ನಾನು MA, MD, MHD, PhD ಮಾಡಿದ್ದೀನಿ ಅಂತ ಹೇಳ್ತಾರೆ. ನಾನೇನು ನಾನು SLC ಲಾಸ್ಟ್ ಹೇಳ್ಕೊಳ್ಳೋದು. ಆದರೆ ಅಷ್ಟು ಓದಿರೋರು ನನ್ನ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಬುದ್ಧಿವಂತಿಕೆಯಿಂದ ಅಲ್ಲಿವರೆಗೂ ಬಂದಿದ್ದೀನಿ. ಆದರೆ ನಾನು ಓದಿಲ್ಲ ಅನ್ನೋದು ಕಷ್ಟ ನನ್ನ ಮನಸ್ಸಿಗೆ ಗೊತ್ತು. ಇಲ್ಲಿ ಒಳಗಡೆ ಇದೆ ನನಗೆ, ನಾನು ಓದಿಲ್ಲ. ನಾನು ಹೇಳಿದೆ ನಾನು PhD, MD ಮಾಡಿದ್ದೀನಪ್ಪ, ಯಾವುದೋ ಒಂದು ಹೇಳ್ಬೋದಾಗಿತ್ತಲ್ಲ, ಹೇಳಕ್ಕೆ ಏನಿದೆ. ಅದರಿಂದ ದುಡ್ಡಿರ್ಬೋದು, ಕಾಸಿರ್ಬೋದು, ಎಲ್ಲ ಇರ್ಬೋದು, ಯಾವುದೂ ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ. ಆದರೆ ನಾವು ಓದಿರ್ತಕ್ಕಂಥ ಡಾಕ್ಯುಮೆಂಟ್ ಇದೆಯಲ್ಲ, ಪೇಪರ್ ಇದೆಯಲ್ಲ, ಮಾರ್ಕ್ಸ್ ಕಾರ್ಡು, PC, ನಾವು ಓದಿಕ್ಕೆ ಒಂದು ಮಕ್ಕಳೇ ಹಾಗೂ ಎಲ್ಲ ನಮ್ಮ ಸ್ನೇಹಿತರುಗಳೇ, ಏನಿವತ್ತು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಇವತ್ತು ಆರ್ಗನೈಸ್ ಮಾಡೋದು ನಿಜಕ್ಕೂ ಸಂತೋಷ ಆಗುತ್ತೆ. ಇಷ್ಟು ಸಮಯ 2 ಗಂಟೆ ಸಮಯ ಆದ್ರೂ ಕೂಡ ಬೆಳಗ್ಗೆ 11-12ವರೆಗೆ ಬಂದಿರುತ್ತವರೆಲ್ಲರೂ ಇಷ್ಟೊತ್ತಾದ್ರೂ ಕೂಡ ಇಷ್ಟೊಂದು ಸುಂದರವಾಗಿ ಎಲ್ಲ ಕುತ್ಕೊಂಡು ಕೇಳ್ಕೊಂಡು ಇರೋದ್ರಿಂದ ನಿಜಕ್ಕೂ ಸಂತೋಷ ಆಗುತ್ತೆ. ಜೊತೆಯಲ್ಲಿ ಮಕ್ಕಳ ಜೊತೆ ತಂದೆಂದರು ಎಲ್ಲರೂ ಬಂದಿರೋದು ಬಹಳಷ್ಟು ಖುಷಿ. ಇವತ್ತಿನ ನಮ್ಮ ಒಂದು ಎಜುಕೇಶನ್ ವಿಚಾರ ಅಂತಂದ್ರೆ ನಮ್ಮಲ್ಲಿ ತುಂಬಾ ಕಡಿಮೆ ಓದಿರೋಂಥವ್ರು. ಈಗೀಗ ಎಲ್ಲಿ ನೋಡಿದ್ರು ಮಕ್ಕಳನ್ನ ಓದಿಸೋಂಥದ್ರಲ್ಲಿ ಮುಂದೆ ಇದ್ದಾರೆ ಇವತ್ತಿನ ದಿವಸ ನಮ್ಮ ಜನಾಂಗದವರು. ಮೊದಲೆಲ್ಲ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಸಾಕಪ್ಪ ಅಂತ ಹೇಳಿ ಮಕ್ಕಳು ತೋಟಕ್ಕೆ ಕರ್ಕೊಂಡೋಗಿ ಕೆಲಸ ಮಾಡಿಸ್ತಾ ಇದ್ರು. ಇವತ್ತು ನಮಗೆ ಎಷ್ಟೋ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಓದ್ಬೇಕು ಅಂತ ಹೇಳಿ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ಬೆಳೆಸಂತದಾಗ್ತಾ ಇದೆ. ನಿಜಕ್ಕೂ ಒಂದು ಖುಷಿ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ PR ಗಣೇಶನ್ ಅವರು ಅಂತ ಹೇಳಿ ಬಂದರೆ ದಯವಿಟ್ಟು
ಬರ್ಬೇಕಂತ ವಿನಂತಿ ಮಾಡ್ಕೊತೀವಿ. ಹಾಗೆ ಈ ಒಂದು ಜಗದೀಶ್ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಜಗದೀಶ್ ಅವರು ಬಂದಿದ್ದಾರೆ. ಈ ಒಂದು ವಿದ್ಯಾ ಪ್ರೋತ್ಸಾಹ ಕೊಡ್ತಾರೋದು ನಿಜಕ್ಕೂ ಖುಷಿ ಆಗುತ್ತೆ. ಹಾಗಾಗಿ ಇವತ್ತು ಈ ಒಂದು ನೂತನವಾಗಿ ಈ ಸಂಘದ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಉದಯ್ ಕುಮಾರ್ ಅವರು, ಈ ಸಂಘದ ಪದಾಧಿಕಾರಿಗಳು ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಒಂದು ಸಂಘ ಏನಿವತ್ತು ನಮ್ಮ ಜಿಲ್ಲೆಯಲ್ಲಿ ಎಷ್ಟೇ ಸಂಘಗಳಾಗಲಿ, ಎಷ್ಟು ಸಂಘಗಳು ಹೆಚ್ಚಾದ್ರೂ ಕೂಡ ಜನಗಳನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಮಾಡುವಂತ ಸಂಘಗಳು. ಆದ್ರೆ ಯಾವತ್ತು ನಾವು ನಮ್ಮ ಜನಾಂಗದಲ್ಲಿ ಏನಾದ್ರು ಒಂದು ಗುರಿ ಇಟ್ಕೊಬೇಕು. ನಾವು ಇವತ್ತು ನಾನು ಮಂಜಣ್ಣ ಇಟ್ಟು ಮಾತಾಡ್ತಾ ಇದ್ವಿ, ನಮ್ಮ ಕೋಲಾರ ಶಾಸಕರಾದಂತ ಮಂಜಣ್ಣವರು. ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜನಾಂಗದಲ್ಲಿ ಇವತ್ತು ಯಾವುದೇ ಒಂದು ಜಾಗ ಕೂಡ ಇಲ್ಲ ನಮ್ಮ ಜನಾಂಗಕ್ಕೆ. ಇವತ್ತು ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ನಮ್ಮ ಜನಾಂಗದವರು, ಲಾಲ್ಬಾಗ್ ನಮ್ಮ ಜನಾಂಗದವರು, ಅಲ್ಲಿರುವಂತ ಕಾರ್ಪೊರೇಷನ್ ನಮ್ಮ ಜನಾಂಗದವರು. ಆದ್ರೆ ನಮ್ಮ ಜನಾಂಗಕ್ಕೆ ಒಂದೇ ಒಂದು ಗುಂಟು ಜಾಗ ಕೂಡ ಇಲ್ಲ ಇವತ್ತಿನ ದಿವಸ. ಅಂತ ಪರಿಸ್ಥಿತಿ ಆಗಿದೆ. ದಯವಿಟ್ಟು ಕೋಲಾರ ಜಿಲ್ಲೆಯಲ್ಲಿ ಎಜುಕೇಶನ್ ಪರ್ಪಸ್ಗೋಸ್ಕರ ಒಂದು ಜಾಗನ ನೋಡಿ ಐಡೆಂಟಿಫೈ ಮಾಡಿ ದಯವಿಟ್ಟು ಮಾಡಿಕೊಡಿ ಅಂತೇಳಿ ಖಂಡಿತವಾಗಿ ನಾವು ಮಾಡೋಣ. ಎಲ್ಲಿದಂತ ನಿಮ್ಮ ಜನಾಂಗಕ್ಕೂ ಗೊತ್ತಿರುತ್ತೆ ಜಾಗ ಇಂಥ ಜಾಗದಲ್ಲಿದೆ ಅಂತ. ಅದನ್ನ ತಿಳಿಸಿದ್ರೆ ನಾನು ಮಾಡ್ಕೊಡಂತ ಕೆಲಸ ನಾನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮಂಜಣ್ಣವರು ಮತ್ತೆ ಅನಿಲ್ ಕುಮಾರ್ ಅವರು ಸುಮಾರು ಇವತ್ತು 15 ಕಾರ್ಯಕ್ರಮಗಳಿದ್ದಾರೆ. ಅಷ್ಟು ಕಾರ್ಯಕ್ರಮಗಳಿದ್ರೆ ಕೂಡ ಫಸ್ಟ್ ಎಷ್ಟೇ ಕಷ್ಟ ಇರಲಿ, ಫಸ್ಟ್ ನಿಮ್ಮ ಜೊತೆಲಿ ಇದ್ದು ನಿಮ್ಮ ಜೊತೆಲಿ ನಾವು ಭಾಗವಹಿಸಿ ನಿಮ್ಮ ವಿದ್ಯಾರ್ಥಿಗಳಿಗೆ ಒಂದಷ್ಟು ಪ್ರತಿಭಾ ಪುರಸ್ಕಾರ ಮಾಡಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಅವರು ಹಲವಾರು ಕಾರ್ಯಕ್ರಮಗಳು ಭಾಗವಹಿಸಬೇಕಾಗಿದೆ. ಹಂಗಾಗಿ ಒಂದು 4 ಜನಕ್ಕೆ ಸಾಂಕೇತಿಕವಾಗಿ ಅವ್ರ ಮುಖಾಂತರ ಪ್ರತಿಭಾ ಪುರಸ್ಕಾರ ಮಾಡಿ ಅವರನ್ನ ಬೀಳ್ಕೊಟ್ಟು ತದನಂತರ ಹಂಗೆ ಕಾರ್ಯಕ್ರಮ ಮುಂದುವರಿತಾ ಇರ್ತದೆ. ಉಳಿದಿರುವಂತ ಎಲ್ಲ ಗಂಟರು ಹಂಗೆ ಇರ್ತೀವಿ. ನಾವು ನೀವೆಲ್ಲ ಸೇರಿ ಆ ಕಾರ್ಯಕ್ರಮ ಮುಂದುವರ್ಸೋಣ. ಈಗ ಒಂದು 4-5 ಜನಕ್ಕೆ ಅವರ ಪರವಾಗಿ ನಂದಿನಿಯವರ ಪರವಾಗಿ ಪೋಷಕರು ನಡೆಸಿದರೆ ಆ ಪೋಷಕರು ದಯವಿಟ್ಟು ಚಪ್ಪಾಳೆಯ ಮೂಲಕ ತಮ್ಮ ಕೈಗಳ ಮನೆಯಲ್ಲಿ ಆ ಮಗು ನಂದಿನಿಗೆ 2 ಕಣ್ಣಿಲ್ಲ, ಅವರಿಗೆ ಡಿಗ್ರಿಯಲ್ಲಿ 90% ತಗೊಂಡಿದ್ದಾರೆ. ನಾವು ಟೈಪ್ ಕೊಡೋದಿಲ್ಲ. ಇಲ್ಲ ಸರ್, ಊಟ ಆಯ್ತು ಅಂದಿಲ್ಲ ಅವರ ಮಾಡಿ ಏನು ಮಾಡಿ ಆ ಕಡೆ ಹೋಗಿ ಅದೇ ಮಾಡಿ. ನಿಂತ್ಕೊಳ್ರಿ ಅಧ್ಯಕ್ಷರ, ಈ ಕಡೆ ನೋಡಿ. ಅಣ್ಣ ಈ ಕಡೆ ನೋಡ್ರಿ.